ಇದರ ನಡುವೆ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆನೇ ಸುತ್ತಕೋತಾ ಇದೆ. ಯಾಕೆ ಅಂತಂದರೆ, ಒಂದು ವೇಳೆ ಏನಾದರೂ A2 ಇಂದ A1 ಮಾಡಿಬಿಟ್ರೆ ಜಾಮೀನು ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ. ರೇಣುಕಾ ಕೊಲೆ ಕೇಸಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅಂತ ಇಷ್ಟು ದಿನ ಅಂತೂ ಅವ್ರು ಅಪ್ಲೈ ಮಾಡಿಕೊಂಡೇ ಇಲ್ಲ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೂ ಸಿಗುತ್ತಾ ಸಿಗಲ್ವಾ, ಅಷ್ಟು ಸುಲಭವಾಗಿ ದರ್ಶನ್ಗೆ ಜಾಮೀನು ಸಿಗೋದಿಲ್ಲ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಏನಿಲ್ಲ ಅಂದರೂ ಒಂದು 6 ತಿಂಗಳಾದರೂ ಜೈಲಿನಲ್ಲೇ ಫಿಕ್ಸ್ ಆಗ್ತಾರೆ ದರ್ಶನ್ ಅಂತ. ತುಂಬ ಕಷ್ಟ ಇದೆ. ಯಾಕೆಂದರೆ ಇದು ಕೊಲೆ ಆರೋಪ. 306ನಲ್ಲಿ ಮೊದಲ ಆರೋಪಿ ಅಥವಾ ಎರಡನೇ ಆರೋಪಿಗೆ ಜಾಮೀನು ಸಿಗೋದು ತುಂಬ ಕಷ್ಟ. ಅದರಲ್ಲೂ ದರ್ಶನ್ ತುಂಬ ಪ್ರಭಾವಿ, ಸಾಕ್ಷಿ ನಾಶ ಮಾಡಬಹುದು, ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ಬೋದು, ಕಷ್ಟ ಇದೆ. ಸೊ ದರ್ಶನ್ ಜೈಲು ಸೇರಿ ಈಗಾಗಲೇ 3 ತಿಂಗಳು ಆಗ್ತಾ ಬಂತು. ಇನ್ನೇನು 3 ತಿಂಗಳು, ಹತ್ತತ್ರ 3 ತಿಂಗಳು ಆಗ್ತಾ ಬಂತು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಈಗಾಗಲೇ ಸಿದ್ಧವಾಗಿದ್ದಾರೆ. ಇವತ್ತು ಸಲ್ಲಿಸ್ತಾರೆ ಅಂತ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದರ್ಶನ್ಗೆ ಬೇಲ್ ಸಿಗುತ್ತಾ, ಇದು ಪ್ರಶ್ನೆ. ಅವ್ರು ಕಾಯ್ತಾ ಇರೋದೇ ಅದಕ್ಕೋಸ್ಕರ. ದರ್ಶನ್ ಏನಾದರೂ A1 ಆಗಿಬಿಟ್ರೆ ಜಾಮೀನು ಸಿಗೋದೇ ಕಷ್ಟ, ಕೊಡೋದೇ ಇಲ್ಲ ಅಂತಾರೆ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಜಾಮೀನು ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಕೊಲೆ ಕೇಸಿನ ತನಿಖೆಯಲ್ಲಿ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಿದ್ದಾರೆ. ಏನೆಲ್ಲ ಎವಿಡೆನ್ಸ್ ಬೇಕೋ ಎಲ್ಲವನ್ನೂ ಸಂಗ್ರಹ ಮಾಡಲಾಗಿದೆ. ದರ್ಶನ್ ವಿರುದ್ಧ ಡಿಜಿಟಲ್ ಎವಿಡೆನ್ಸ್ ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ ಖಾಕಿ ಪಡೆ. ಹೀಗಾಗಿ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಏನಿಲ್ಲ ಅಂದರೂ ಇನ್ನೂ 6 ತಿಂಗಳು ಜೈಲಲ್ಲೇ ಫಿಕ್ಸ್ ಆಗ್ತಾರೆ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ರೌಡಿ ಶೀಟರ್ ನಾಗನ ಜೊತೆಗಿದ್ದ ಫೋಟೋ ಕೂಡ ವೈರಲ್ ಆಗಿತ್ತು. ಈಗ ಒಂದು ವಾರದ ಹಿಂದಿನ ಕಥೆ ಇದು. ಈ ಫೋಟೋ ಕೂಡ ದರ್ಶನ್ ಜಾಮೀನಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾಕೆಂದರೆ ಈ ರೌಡಿ ಶೀಟರ್ಗಳೆಲ್ಲ ದರ್ಶನ್ಗೆ ಪರಿಚಯ ಇದ್ದಾರೆ ಅಂದಮೇಲೆ ಈ ರೌಡಿ ಶೀಟರ್ಗಳನ್ನ ಮತ್ತು ಅವರ ಪಟಾಲವನ್ನು ಬಳಸ್ಕೊಂಡು ಇವರು ಸಾಕ್ಷಿ ನಾಶ ಮಾಡ್ಬೋದು, ಸಾಕ್ಷಿಗೆ ಬೆದರಿಕೆ ಹಾಕ್ಬೋದು. ಇವರು ಯಾವಾಗ ಜಾಮೀನಿಗೆ ಅರ್ಜಿ ಹಾಕಿದ್ರೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆ ಸಲ್ಲಿಸ್ತಾರೆ. ಆ ಆಕ್ಷೇಪಣೆ ವಾದ ಪ್ರತಿವಾದ ನಡೆಯೋ ಸಂದರ್ಭದಲ್ಲಿ ಯಾಕೆ ಜಾಮೀನು ಕೊಡಬಾರ್ದು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಎಲ್ಲ ಅಂಶಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ದರ್ಶನ್ಗೆ ಕನಿಷ್ಠ ಇನ್ನೊಂದು 6 ತಿಂಗಳು, ಅಲ್ಲಿಗೆ ಈಗಾಗಲೇ 3 ತಿಂಗಳಾಗಿದೆ, ಇನ್ನೂ ಒಂದು 6 ತಿಂಗಳು ಅಂದರೆ 9 ತಿಂಗಳು, ಹೆಚ್ಚು ಕಡಿಮೆ 9-10 ತಿಂಗಳು ಜಾಮೀನು ಸಿಗೋದು ಡೌಟ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಪೊಲೀಸ್ ಮೂಲಗಳೇ ಹೇಳ್ತಾ ಇವೆ. ಅಂದರೆ ಅಷ್ಟು ಸ್ಟ್ರಾಂಗಾಗಿ ಮಾಡಿದ್ದಾರೆ, ಚಾರ್ಜ್ ಶೀಟ್ ತಯಾರಿ ಮಾಡಿದ್ದಾರೆ. ಇವ್ರ ಮೇಲೆ ಏನೇನು ಆರೋಪಗಳಿದೆ ಎಲ್ಲವನ್ನು ಹಾಕಿ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಹಾಕಿ ಎಲ್ಲ ರೀತಿಯಲ್ಲೂ, ಜೊತೆಗೆ ಇದು ವ್ಯಾಲ್ಯೂ ಅಡಿಷನ್ ಅನ್ನೋ ಹಾಗೆ ಮೊನ್ನೆ ನಡೆದಂತಹ ಘಟನೆ ಪರಪ್ಪನ ಅಗ್ರಹಾರದಲ್ಲಿ ಇವರು ಸಿಗರೇಟ್ ಸೇದಿದ್ದು, ನಾಗನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು, ವಿಡಿಯೋ ಕಾಲ್ ಮಾಡಿದ್ದು, ಇದೂ ಕೂಡ ಜಾಮೀನಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ.